ಹಾಯ್ ಫ್ರೆಂಡ್ಸ್, ಅಂಜಲಿ ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜ್ಮಾ ಬೀನ್ಸ್ ಕಾಳು ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ರಾಜ್ಮಾ ಬೀನ್ಸ್ ಕಾಳು ಮತ್ತು ಅದ್ರ ಜೊತೆ ಚಟ್ನಿ, ರೊಟ್ಟಿ, ಚಪಾತಿ ಇಲ್ಲ ಏನಾದರೂ ಕಾಂಬಿನೇಷನಲ್ಲಿ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದಾದಮೇಲೆ ಇವಾಗ ನೋಡಿ, ಈ ರೀತಿ ಎಲ್ಲ ಕಾಂಬಿನೇಷನಲ್ಲಿ ಹಾಕೊಂಡು ಊಟ ಮಾಡ್ತಿದ್ರೆ ಸಖತ್ತಾಗಿರುತ್ತೆ. ಸೌತೆಕಾಯಿ ಮತ್ತು ಮೂಲಂಗಿ, ಮೂಲಂಗಿ ಈ ಥರದನ್ನೆಲ್ಲ ಕಾಂಬಿನೇಷನಲ್ಲಿ ತಿಂದರೆ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೂ ಕೂಡ. ಕೆಲವೊಬ್ಬರು ಬರೀ ಕಾಳಲ್ಲಿ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ಬರೀ ಕಾಳು ಹಾಕ್ಬಿಟ್ಟು ಮಾಡಿದರೆ ಅದು ತಿನ್ನಬೇಕು ಅಂತ ಅನಿಸಲ್ಲ. ಈ ರೀತಿ 4-5 ಥರದ ತರಕಾರಿ ಏನಾದರೂ ಮಿಕ್ಸ್ ಹಾಕ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಬರೀ ಕಾಳು ಅಷ್ಟೊಂದು ಇದು ಅನಿಸಲ್ಲ ಫ್ರೆಂಡ್ಸ್, ಅದು ತುಂಬ ಒಗುರು ಅನಿಸುತ್ತೆ. ಅದಕ್ಕೆ ಈ ರೀತಿ ಪಡವಲಕಾಯಿ, ಹೀರೆಕಾಯಿ, ಇಲ್ಲ ಅಂತಂದರೆ ಬದನೆಕಾಯಿ, ಏನಾದರೂ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಇವಾಗ ಯಾವ ರೀತಿ ಮಾಡೋದು ಅಂತ. ಬನ್ನಿ ನೋಡ್ಕೊಂಬರೋಣ. ನಾನಿವಾಗ ಇಲ್ಲಿ ಬೀನ್ಸ್ ಕಾಳು ಮತ್ತು ಪಡವಲಕಾಯಿನ ಹೆಚ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಕ್ಲೀನಾಗಿ ನೀರಲ್ಲಿ ಹಾಕ್ಬಿಟ್ಟು. ನಾನಿವಾಗ ಕುಕ್ಕರಲ್ಲಿ ಇದನ್ನು ಒಂದು ವಿಷಲ್ ಕೂಗಿಸ್ಕೊತೀನಿ. ಇವಾಗ ಅಂದರೆ ಹೀರೆಕಾಯಿ ಹಾಕ್ತಾಯಿಲ್ಲ ನಾನು, ಹೀರೆಕಾಯಿ ತುಂಬ ಬೇಗ ಬೆಂದೋಗುತ್ತೆ. ಬಟ್ ಪಡವಲಕಾಯಿ ಮತ್ತು ಬೀನ್ಸ್ ಕಾಳು ಬೇಗ ಬೇಯಲ್ಲ. ಅದಕ್ಕಾಗಿ ನಾನಿವಾಗ ಅದನ್ನೆಲ್ಲ ಕುಕ್ಕರಲ್ಲಿ ಹಾಕೋತಿದ್ದೀನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡು ಅದಾದಮೇಲೆ ಅಷ್ಟರೊಳಗೆ ನಾನು ಕುಕ್ಕರಲ್ಲಿ ಇಟ್ಬಿಟ್ಟು ನಾನಿವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹೆಚ್ಕೋತೀನಿ. ಇವಾಗ ಅದನ್ನು ಕುಕ್ಕರಲ್ಲಿ ಹಾಕಿಟ್ಬಿಟ್ಟು ಅಷ್ಟರೊಳಗೆ ಅದು ಬೇಯೋಷ್ಟರೊಳಗೆ ಒಂದೇ ವಿಷಲು ಸಾಕು ಫ್ರೆಂಡ್ಸ್. ಮತ್ತು ಒಂದು 2 ವಿಷಲ್ 3 ವಿಷಲ್ ಕೂಗಿಸ್ಕೊಂಡ್ರೆ ಸೀದೋಗ್ಬಿಡುತ್ತೆ. ತುಂಬ ಮೆತ್ತಗಾಗ್ಬಿಡುತ್ತೆ. ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ. ಅದು ತರಿಯಾಗಿರ್ಬೇಕು ಅದು. ಮತ್ತು ಕಾಳು ಕೂಡ ತುಂಬ ಮೆತ್ತಗೆ ಬೇಂದರೆ ತಿನ್ನೋಕ್ಕಂತ ಅನಿಸಲ್ಲ ಪಲ್ಯ. ಒಂದೇ ವಿಷಲ್ ನೋಡಿ ಈ ರೀತಿ ಬೇಯಿಸ್ಕೋಬೇಕು. ಜಾಸ್ತಿ ಇತ್ಲಾಗ ಫುಲ್ ಬೆಂದಿರಬಾರ್ದು, ಸ್ವಲ್ಪ ಹಂಗೆ ಇದ್ರ ಥರ ಬೆಂದಿರಬೇಕು. ಇಷ್ಟು ಬೆಂದಿದ್ರೆ ಸಾಕು. ಅದಾದಮೇಲೆ ನಾನಿವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕೋತೀನಿ. ಜೀರಿಗೆ ಸ್ವಲ್ಪ ಇದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಅದು ಜೀರಿಗೆ ಸ್ವಲ್ಪ ಇದಾದಮೇಲೆ ಸಾಸಿವೆ, ಅದಾದಮೇಲೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಬೆಳ್ಳುಳ್ಳಿನೂ ಹಾಕ್ಬೇಕು ಅದಕ್ಕೆ. ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ಅದು ಚೆನ್ನಾಗಿ ಫ್ರೈ ಆಗೋ ಥರ ಸ್ವಲ್ಪ ಕಂದಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಂದಾಗಬೇಕು. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಒಂದು 7-8 ಹಸಿಮೆಣ್ಸಿನ್ಕಾಯಿ ಹೆಚ್ಚಿದ್ದೀನಿ, ಹಾಕ್ಕೊಳ್ತಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ಬಟ್ ಖಾರದ ಪುಡಿಗಿಂತ ಈ ರೀತಿ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಸಖತ್ತಾಗಿರುತ್ತೆ. ನಿಮ್ಗೆ ಯಾವುದು ಇದು ಅನಿಸುತ್ತೋ ನೀವು ಅದನ್ನು ಹಾಕ್ಕೋಬೋದು. ಅದಾದಮೇಲೆ ಇವಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಬಿಟ್ಟು ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೊಂಬಿಟ್ಟು ಅದಾದಮೇಲೆ ನಾನಿವಾಗ ಇದಕ್ಕೆ ಈರುಳ್ಳಿ ಹಾಕ್ಕೋತಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನೂ ಚೆನ್ನಾಗಿ ಸ್ವಲ್ಪ ಇದು ಮಾಡಿ ಅದ್ರ ಜೊತೆಗೇ ಟೊಮೊಟೊನೂ ಹಾಕ್ಕೊಂಡೆ. ಇವಾಗ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದನ್ನು ಚೆನ್ನಾಗಿ ಫುಲ್ಲು ಸಾಫ್ಟಾಗೋವರೆಗೂ ಅದನ್ನು ರೋಸ್ಟ್ ಮಾಡಬೇಕು. ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕತ್ತೀನಿ. ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು
ಟೊಮೊಟೊ ಎಲ್ಲ ಬೇಗ ಇದಾಗುತ್ತೆ ಅಂತ. ಅದಾದಮೇಲೆ ನಾನು ಅರಿಶಿನ ಪುಡಿ ಹಾಕ್ಕೊಂಡೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದು ರೋಸ್ಟ್ ಆಗೋವರೆಗೂ ಬಿಡಬೇಕು. ಅದನ್ನು 1 ನಿಮಿಷ ರೋಸ್ಟ್ ಆಗೋವರೆಗೂ ಸ್ವಲ್ಪ ಹಂಗೆ ಇದು ಮಾಡ್ತಾ ಇರಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು. ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ರೋಸ್ಟ್ ಆಗಬೇಕು. ಅದಾದಮೇಲೆ ನಾನು ಇದಕ್ಕೆ ಫಸ್ಟು ಹೀರೆಕಾಯಿ ಹಾಕ್ಕೋತಿದ್ದೀನಿ. ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಹೀರೆಕಾಯಿ ಬೇಯಿಸ್ಕೊಂಡಿಲ್ಲ ನಾನು, ಕುಕ್ಕರಲ್ಲಿ ಹಾಕ್ಕೊಂಡು ಫಸ್ಟ್ ಇದನ್ನು ಹಾಕ್ಕೋತೀನಿ. ಇದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಹೀರೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಅದರೊಳಗೆ ಅದಾಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಗ್ಗರಣೆ ಮತ್ತು ಹೀರೆಕಾಯಿ ಎಲ್ಲ ಫುಲ್ ಚೆನ್ನಾಗಿ ಅದಾಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎರಡೂ ಒಂದು ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇವಾಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ರಾಜ್ಮಾ ಬೀನ್ಸು ಮತ್ತು ಪಡವಲಕಾಯಿ, ಅದನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ಒಂದು ಇದಾದಮೇಲೆ ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಇದು ರಾಜ್ಮಾ ಬೀನ್ಸ್ ಮತ್ತು ಪಡವಲಕಾಯಿ ಏನಿದೆಯಲ್ಲ ಇದನ್ನು ಹಾಕ್ಕೋಬೇಕು. ಅದಕ್ಕೆ ಇವಾಗ ನಾನು ಫುಲ್ಲೆಲ್ಲ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಬೇಯಿಸಿಟ್ಟಿರೋದನ್ನೆಲ್ಲ ಹಾಕ್ಬೇಕು. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎರಡೂ ಈ ಮೂರನ್ನು ಮಿಕ್ಸ್ ಮಾಡಿ ಅಷ್ಟು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು 1 ಸ್ಪೂನ್ ಧನಿಯಾ ಹಾಕ್ತಿದ್ದೀನಿ. 1 ಚಮಚ ಧನಿಯಾ ಹಾಕಿದೆ. ಇವಾಗ ಅದಕ್ಕೆ ನಾನು ಇವಾಗ ಇನ್ನೊಂದು ಸ್ಪೂನು ಇದನ್ನು ಹಾಕ್ತಿದ್ದೀನಿ, ಕುಶನಿಕಾಳು ಪೌಡರ್ ಹಾಕಬೇಕು. 1 ಸ್ಪೂನ್ ಧನಿಯಾ ಮತ್ತು 1 ಸ್ಪೂನ್ ಕುಶನಿಕಾಳು ಪೌಡರು. ಕುಶನಿಕಾಳು ಪೌಡರ್ ಅಂದರೆ ಗುರಾಳ್ ಪುಡಿ ಅಂತಾರೆ, ಅದು ಗುರಾಳ್ ಪುಡಿ. ಅದನ್ನ ಹಾಕೊಂಬಿಟ್ಟು ಚೆನ್ನಾಗಿ ಎರಡೂ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಜಾಸ್ತಿ ಏನು ನೀರು ಹಾಕೋಂಗಿಲ್ಲ ಫ್ರೆಂಡ್ಸ್. ಅದು ಅದರಲ್ಲೇ ಬೆಂದೋಗಿರುತ್ತೆ. ಹೀರೆಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ಬಟ್ ಸ್ವಲ್ಪ ಇನ್ನು ಕಾಳು ಸ್ವಲ್ಪ ಇದು ಇರುತ್ತಲ್ವ, ಅದಕ್ಕೋಸ್ಕರ ನಾವು ಬೇಯಿಸ್ಕೊಂಡಿರ್ತೀವಲ್ಲ, ಕಾಳು ಬೇಯಿಸ್ಕೊಂಡಿರೋ ನೀರನ್ನೇ ಸ್ವಲ್ಪ ಅದಕ್ಕೆ ಹಾಕಬೇಕು. ಬೇಯಿಸ್ಕೊಂಡಿರೋ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆಲ್ಲ ಖಾರ ಮಸಾಲ ಹಾಕಿರೋದೆಲ್ಲ ಹಿಡಿಯೋ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು 10 ಮಿನಿಟ್ಸ್ ಇದು ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋವರೆಗೂ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟಾದಮೇಲೆ ನೋಡಿ ಫ್ರೆಂಡ್ಸ್, ಇವಾಗ 10 ಮಿನಿಟ್ಸ್ ಆಗಿದೆ. ನಾನು ಬಿಟ್ಬಿಟ್ಟು ನೀರೆಲ್ಲ ಫುಲ್ ಹೀರ್ಕೊಂಡಿದೆ, ಸಖತ್ತಾಗಿದೆ ಪಲ್ಯ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ತುಂಬ ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ನೀರಿನ ಅಂಶ ಎಲ್ಲ ಹೋಗಿದೆ, ತುಂಬ ಚೆನ್ನಾಗಾಗಿದೆ. ಈ ರೀತಿ ಮಾಡ್ಕೋಬೇಕು ಈ ಪಲ್ಯ, ರಾಜ್ಮಾ ಬೀನ್ಸ್ ಪಲ್ಯನ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಪಲ್ಯ ಏನಕ್ಕಾದರೂ ನೆಂಚ್ಕೊಂಡು ತಿನ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.